ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ಡಿಟೇಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇವರ ಫೈಲ್ ಈ ಥರ ನಿಮಗೇನಾದರೂ ಬಂತು ಅಂದರೆ ನೀವು ಯಾವ ರೀತಿ ಮಾಡೋದು. ಇದು UPSCಯಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ ಅಥವಾ ನಿಮ್ಮದು ಫೈಲ್ ಮ್ಯಾನೇಜರ್ಗೆ ಓಪನ್ ಮಾಡಿಕೊಂಡು, ನಂತರ ಇಲ್ಲಿ ನೀವು ಯಾವ ಫೈಲ್ನ ನೀವು ಅಪ್ಲೈ ಮಾಡೋಕ್ಕಂತ ಅಂದ್ಕೊಂಡಿರ್ತಾರೋ ಆ ಫೈಲ್ನಲ್ಲಿ ನೀವು 3 ಡಾಟ್ಸ್ ಕ್ಲಿಕ್ ಮಾಡಿಬಿಟ್ಟು ರೀನೇಮ್ಗೆ ಕ್ಲಿಕ್ ಮಾಡಿಕೊಂಡು, ರೀನೇಮ್ನಲ್ಲಿ ಅಲ್ಲಿ ಏನು ಬಂದಿದೆಯಲ್ಲ ಇಲ್ಲಿ ನೋಡ್ಬೋದು. ಈ ಬೋರ್ಡ್ ಸರ್ಟಿಫಿಕೇಟ್ ಅಂತ ಐತಿ, ಅದೇ ರೀತಿಯಾದಂಥ ನಾವು ಕಾಪಿ ಮಾಡ್ಕೊಂಡಿದ್ದೀವಿ. ಕಾಪಿ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಫೈಲ್ ನೀವು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಲ್ಲ ಆ ಫೈಲ್ಗೆ ನೀವು ರೀನೇಮ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಇದು .pdf ಅಂತ ಐತಲ್ಲ, ಅದರಿಂದ ಈ ಕಡೆ ಮಾತ್ರ ಚೇಂಜ್ ಮಾಡಿ. .pdf ಅದೇ ಸೇಮ್ ಇರಲಿ, ಅದು ಎಕ್ಸ್ಟೆನ್ಷನ್ ಆಗಿರುತ್ತದೆ. ಹಾಗಾಗಿ ಇದನ್ನ ಬಿಟ್ಟು ಇದಿಷ್ಟು ಚೇಂಜ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು UPSC ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿದರೆ ಅಕ್ಸೆಪ್ಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೇನಾದರೂ ಹೆಚ್ಚಿನ ಡೌಟ್ಗಳದು ಇನ್ನೇನಾದರೂ ಬಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.